ಇವತ್ತು ಬೆಳಿಗ್ಗೆ ದಕ್ಷಿಣ ಕನ್ನಡದ ಮಂಗಳೂರಿನ ಹೃದಯ ಭಾಗದಲ್ಲಿ ಬೆಳಗ್ಗೆ ಜನಗಳು ಸ್ವಲ್ಪ ಒಂದು ಹೆಲಿಕಾಪ್ಟರ್ ಹಾರಾಡ್ತಿದೆ, ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾರಣ ಯಾರಿಗೂ ಕೂಡ ಇದರ ಉದ್ದೇಶ ಯಾವ ಕಾರಣಕ್ಕಾಗಿದು ಹಾರಾಟ ಮಾಡುತ್ತದೆ ಎಂಬುದು ಗೊತ್ತಿರಲಿಲ್ಲ. ನಂತರ ಜನಗಳೆಲ್ಲ ತನ್ನ ಕಚೇರಿಯಿಂದ ಮನೆಯಿಂದ ಹೊರಬಂದು ಕುತೂಹಲದಿಂದ ಕಾಣತಕ್ಕಂಥ ವಿಷಯವಾಯಿತು. ಅದೇ ರೀತಿ ಎಲ್ಲ ಕಡೆ ಟ್ರಾಫಿಕ್ ಇದ್ದ ಕಡೆಗಳಲ್ಲಿ ಕೂಡ ವಾಹನ ಸವಾರರು ಗಾಡಿಗಳನ್ನು ನಿಲ್ಲಿಸಿ ಈ ಹೆಲಿಕಾಪ್ಟರ್ ತನ್ನ ದೃಷ್ಟಿಯನ್ನು ಇಟ್ಟಿದ್ದರು. ನಂತರ ಗೊತ್ತಾಯಿತು ರಾಷ್ಟ್ರೀಯ ಭದ್ರತಾ ದಳದಿಂದ 3 ದಿನಗಳ ಅಣುಕು ಪ್ರದರ್ಶನ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೌಂಟರ್ ಟೆರರಿಸಮ್ ಎಕ್ಸೈಸ್ ಭಯೋತ್ಪಾದನಾ ನಿಗ್ರಹದ ದಳದ ಒಂದು ಮೂಲಕ ಈ ಭಾಗದಲ್ಲಿ ತನ್ನ ರಾಷ್ಟ್ರೀಯ ಭದ್ರತೆಯ ಅನುಗುಣವಾಗಿ ಇಲ್ಲೊಂದು ರಾಷ್ಟ್ರೀಯ ಭದ್ರತೆಯ ಒಂದು ಕಾರಣಕ್ಕಾಗಿ ಅಣುಕು ಪ್ರದರ್ಶನದ ಮೂಲಕ ಈ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತದ ಒಂದು ಗಮನಕ್ಕೆ ತಂದು ಈ ಭಾಗದಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಎಲ್ಲರೂ ಕೂಡ ನಾಗರಿಕರು ವಿಶೇಷವಾಗಿ ಈ ಒಂದು ಹೆಲಿಕಾಪ್ಟರು ಬೆಳಿಗ್ಗೆ ಪ್ರಾರಂಭವಾಗಿ ಆಯ್ದ ಸ್ಥಳಗಳಲ್ಲಿ ತನ್ನ ಹೆಲಿಕಾಪ್ಟರನ್ನು ನಿಲ್ಲಿಸಿ ಆ ಮೂಲಕವಾಗಿ ಮಾಡತಕ್ಕಂಥ ಈ ಪ್ರದರ್ಶನಕ್ಕೆ ಮಂಗಳೂರು ನಗರವು ಒಮ್ಮಿಂದ ಮೇಲೆ ಯಾವ ಕಾರಣಕ್ಕೆ ಈ ರೀತಿಯ ಪ್ರದರ್ಶನಗಳು ಆಗ್ತಿದೆ ಅಥವಾ ಯಾವ ಕಾರಣಕ್ಕಾಗಿ ಈ ಹೆಲಿಕಾಪ್ಟರ್ ಹಾರುತ್ತಿದೆ ಎಂಬ ಅಚ್ಚರಿಯ ಒಂದು ಕುತೂಹಲದಿಂದ ನೋಡತಕ್ಕ ಸಂದರ್ಭದಲ್ಲಿ ನಂತರದ ಸಮಯದಲ್ಲಿ ಗೊತ್ತಾಯಿತು. ವಿಶೇಷವಾಗಿ ಕೂಡ ಜಿಲ್ಲಾಡಳಿತ ಈ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಈ ಪ್ರದರ್ಶನ ಯಾಕಾಗಿ ಬೇಕಾಗ್ತದೆ ಎಂಬ ವಿವರಣೆ ಕೊಟ್ಟು ಜನರಲ್ಲಿದ್ದಂಥ ಗೊಂದಲವನ್ನು ನಿವಾರಣೆ ಮಾಡಿದೆ. ಜನರಲ್ಲಿ ಗೊಂದಲ ಅಂತ ಹೇಳಿದರೆ ಇಷ್ಟು ಕೆಳಗಿನ ಹಂತದವರಿಗೆ ಸಾಧಾರಣ ತೀರಾ ಕೆಳಮಟ್ಟದಲ್ಲಿ ಹಾರತಕ್ಕಂಥ ವಿಮಾನಗಳು ಕೆಲವು ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಆಗಿದೆ ಅಥವಾ ವಿಮಾನ ವೈಫಲ್ಯದಿಂದಾಗಿದೆಯಾ ಅಥವಾ ಯಾವ ಕಾರಣಕ್ಕೆ ವಿಮಾನ ಇಲ್ಲಿ ಬಂದಿದೆ, ಅದು ಅಲ್ಲದೆ ಮಂಗಳೂರು ಕೂಡ ಸೂಕ್ಷ್ಮತೆಯ ದೃಷ್ಟಿಯಿಂದ ಅಥವಾ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಬಹಳ ಒಂದು ಸೂಕ್ಷ್ಮ ಪ್ರದೇಶ ಆಗಿದ್ದರಿಂದ ಜನಗಳು ಕೂಡ ಇಂಥ ಒಂದು ಮಿಲಿಟರಿಗೆ ಸಂಬಂಧಪಟ್ಟ ಅಥವಾ ದೇಶದ ಭದ್ರತೆಗೆ ಸಂಬಂಧಪಟ್ಟಂಥ ಈ ರೀತಿಯ ವಿಶೇಷ ಹೆಲಿಕಾಪ್ಟರ್ಗಳು ಒಮ್ಮೆಂದೊಮ್ಮೆಲೆ ಜಿಲ್ಲೆಗೆ ಬರತಕ್ಕಂಥ ಸಂದರ್ಭದಲ್ಲಿ ನಂತರದ ಅವಧಿಯಲ್ಲಿ ಕೂಡ ಅದು ಒಂದು ಪರಿಪೂರ್ಣವಾಗಿ ಇಡೀ ದಿನ ಅದರ ಒಂದು ಯಾವ ಕಾರ್ಯಾಚರಣೆಯ ಮೂಲಕ ಅಣುಕು ಪ್ರದರ್ಶನದ ಮೂಲಕ ತನ್ನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಜನಗಳು ಒಂದು ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನಗಳು ಒಂದು ರೀತಿ ಗೊಂದಲದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿ ಒಬ್ಬರಿಂದ ಒಬ್ಬರು ಫೋನ್ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾದ ಪ್ರಕಾರ ಅಥವಾ ಟಿ ವಿ ಮೂಲಕ ನೋಡತಕ್ಕಂಥ ಮೂಲಕ ಈ ಒಂದು ಆತಂಕವನ್ನು ದೂರ ಮಾಡತಕ್ಕಂಥ ವಿಷಯದಲ್ಲಿ ಎಲ್ಲರೂ ತನ್ನ ಗಮನವನ್ನು ಆ ಕಡೆ ಹರಿಸತಕ್ಕಂಥದ್ದು ಈ ಜಿಲ್ಲೆಯಿಂದ ಇವತ್ತಿನ ಮಟ್ಟಿಗೆ ಕಂಡುಬಂದಿದೆ.